ರಾಜಧಾನಿ ಬೆಂಗಳೂರಿನಲ್ಲಿ ಪೊಲೀಸರ ಸೋಗಿನಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು 20 ಲಕ್ಷ ರೂಪಾಯಿ ಕಳ್ಳತನ ಮಾಡಲಾಗಿದೆ. ಬಿಇಎಲ್ ಬಡಾವಣೆಯಲ್ಲಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನವನ್ನ ಖದೀಮರು ಕದ್ದಿದ್ದಾರೆ. ಎಸ್ಐ ಯೂನಿಫಾರ್ಮ್, ಕೈಯಲ್ಲಿ ಡೈರಿ ಹಿಡಿದು ಒಬ್ಬ ಎಂಟ್ರಿಯನ್ನ ಕೊಡ್ತಾನೆ. ಗನ್ ಚಾಕು ತೋರಿಸಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಹೊಂಬಾಳೇಗೌಡ ಎಂಬುವರ ಮನೆಯಲ್ಲಿ ಈ ಖತರ್ನಾಕ್ ಕೃತ್ಯ ನಡೆದಿದೆ. ಆರೋಪಿಗಳ ಸುಳಿವು ಕೂಡ ಸಿಕ್ಕಿದೆ. ಬಂಧಿಸ್ತೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರು ಈ ಕಳ್ಳತನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪತ್ನಿ ಮೊಮ್ಮಗಳ ಜೊತೆ ಮನೆಯಲ್ಲಿದ್ದಾಗ ದರೋಡೆಕೋರರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಗನ್ ಚಾಕು ತೋರಿಸಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆಯ ಬಗ್ಗೆ ಸಿಟಿ ಪೊಲೀಸ್ ಕಮಿಷನರ್ ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ನಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದಿರೋ ಅವರು, ಅದರ ಬಗ್ಗೆ ಕೆಲವು ಕ್ಲೂಸ್ ಇದೆ ನಮ್ಮ ಹತ್ರ. ಅದು ಭಾಳ ಸೀರಿಯಸ್ ಇನ್ಸಿಡೆಂಟ್ ಇದೆ, ಇಂಥ ಆಗಬಾರ್ದಾಯಿತು. ನಮ್ಮ DCP ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ. ಕೆಲವು ಕ್ಲೂಸ್ ಸಿಕ್ಕಿದೆ, ಹಿಡಿತೀವಿ. ಹೌದು, ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ನಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದಿರೋ ಅವರು, ಅದರ ಬಗ್ಗೆ ಕೆಲವು ಕ್ಲೂಸ್ ಇದೆ ನಮ್ಮ ಹತ್ರ. ಅದು ಭಾಳ ಸೀರಿಯಸ್ ಇನ್ಸಿಡೆಂಟ್ ಇದೆ, ಇಂಥ ಆಗಬಾರ್ದಾಯಿತು. ನಮ್ಮ DCP ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ ಕೆಲವು ಕ್ಲೂಸ್.